ಶ್ರೀ ಸದ್ಗುರುನಾಥ ಲೀಲಾಮೃತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಅಯ್ಯ, 100ರಲ್ಲಿ 25 ಮಾತ್ರ ನಿನಗೆ. ಅಂಬಳೆಯ ಒಬ್ಬ ಉತ್ತಮ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವರಿಗೆ ತಾಪತ್ರಯಗಳು ಶುರುವಾದವು. ಅನ್ನಕ್ಕೂ ಗತಿಯಾಯಿತು. ಬಂಧು ಬಳಗವೆಲ್ಲ ಹೀನಾಯವಾಗಿ ಕಂಡಿತು. ಅಣ್ಣ ತಮ್ಮಂದಿರು ನಿಕೃಷ್ಟವಾಗಿ ಕಂಡರು. ಅದು ಎಂತೋ ಗುರುನಾಥರ ಕೃಪಾಛತ್ರದಡಿ ಅವರು ಬಂದರು. ತಮಗೆ ಬಂದ ಕಷ್ಟಗಳೆಲ್ಲ ತಮ್ಮ ಪ್ರಾರಬ್ಧ, ಇದಕ್ಕೆ ಯಾರನ್ನೂ ಅನ್ನುವಂತಿಲ್ಲ ಎಂಬ ವಿವೇಕ ಅವರಲ್ಲುದಿಸಿತು. ಗುರುನಾಥರು ನನ್ನನ್ನು ಹೀಗೆ ಪರೀಕ್ಷಿಸುತ್ತಾ ನನ್ನ ಕರ್ಮವನ್ನು ಕಳೆಸುತ್ತಿರಬಹುದು ಎಂದು ಸಾವಧಾನಿಯಾಗಿಯೇ ಇದ್ದರು. ಪರೀಕ್ಷೆ ಮುಗಿದ ಮೇಲೆ ಫಲಿತಾಂಶವಿದೆಯಲ್ಲ, ಅಂತೆಯೇ ಪರೀಕ್ಷೆಯ ಮೇಲೆ ಪರೀಕ್ಷೆಗಳು ಇದ್ದೇ ಇರುತ್ತವೆ. ಅಂದು ಮನೆಯಲ್ಲಿ ಪಕ್ಷವಿದೆ, ಕೈಯಲ್ಲಿ ಹಣವಿಲ್ಲ. ತಮಗೆ ಆಸರೆ ನೀಡಿದ್ದ ಬಂಧುಗಳಲ್ಲಿ ಬೇಡಿದಾಗ 200 ರೂಪಾಯಿ ಸಾಲ ಸಿಕ್ಕಿತು. ಸಾಲ ವಾಪಸ್ಸು ಕೊಡುವುದ್ಯಾವಾಗ ಅದೂ ಅವರಿಗೆ ತಿಳಿದಿಲ್ಲ. ಸಂಜೆ ಊರಿಗೆ ಬರುವ ಮುನ್ನ ಪಕ್ಷಕ್ಕೆ ಹೂವು, ಹಣ್ಣು, ಇತರೆ ಸಾಮಾನುಗಳನ್ನು ತಂದು ಮಾರನೆಯ ದಿನ 280 ಪಿತೃಗಣಗಳಿಗೂ ಶ್ರದ್ಧಾಭಕ್ತಿಯಿಂದ ಪಿಂಡ ಪ್ರದಾನ ಮಾಡುವಲ್ಲಿ ಸಂಜೆಯಾಗಿತ್ತು. ರಾತ್ರಿಯೇ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲೊಂದು ಮನೆಯಲ್ಲಿ ಉಳಿದರು. ತಮ್ಮ ಮನೆಯೇ ತಮ್ಮದಾಗಿರಲಿಲ್ಲ ಅವರಿಗೆ. ಬೆಳಗ್ಗೆ ಎದ್ದವರೇ 6 ಗಂಟೆಗೆ. ಅದು ಹೇಗೆ ಬಸ್ ಸ್ಟ್ಯಾಂಡಿಗೆ ಬಂದರೋ, ಅದು ಯಾವ ಬಸ್ ಸೇರಿದರೋ, ಚಿಕ್ಕಮಗಳೂರಿನಿಂದ ಬಾಣಾವರಕ್ಕೆ ಹೋಗುವ ಆ ಬಸ್ಸಿನಲ್ಲಿ 10 ರೂಪಾಯಿ ನೀಡಿ ಸಖರಾಯಪಟ್ಟಣವೆಂದಿದ್ದರು. ಏನನ್ನೂ ಚಿಂತಿಸಲಾಗದ, ತಾವೇನು ಮಾಡುತ್ತಿದ್ದೇವೆಂದು ಅರಿಯಲಾಗದ ಸ್ಥಿತಿಗವರು ತಲುಪಿದ್ದರು. ಆದರೂ ಅದೆಂತೋ ಗುರುನಾಥರ ಊರಿಗೆ ಬಂದಿದ್ದರು. ಕೈಲೊಂದಿಷ್ಟು ಒಣ ದ್ರಾಕ್ಷಿ ಹಿಡಿದು ಅವರು ಬಂದು ನಿಂತಿದ್ದು ಮತ್ತೆಲ್ಲೂ ಅಲ್ಲ, ಗುರುನಾಥರ ಮನೆಯ ಮುಂದೆ. ಸಾಮಾನ್ಯವಾಗಿ ಪಕ್ಷವಿದ್ದಾಗ ಗುರುನಾಥರು ಮನೆಯಿಂದ ಹೊರಬರುವುದಿಲ್ಲ. ಅಂದು ಗುರುನಾಥರ ಮನೆಯಲ್ಲಿ ಪಕ್ಷವಿತ್ತು. ಮನೆ ಬಾಗಿಲಿಗೆ ಬಂದ ಅವರಿಗೆ ದರ್ಶನವೂ ಸಿಕ್ಕಿತ್ತು. 10 ರೂಪಾಯಿ, 1 ತೆಂಗಿನಕಾಯಿ ಹಾಗೂ 1 ಟವಲ್ಲು ನೀಡಿದ ಗುರುನಾಥರು, ನೀವು ಈಗಲೇ ನಿಮ್ಮ ಮನೆಗೆ ಹೊರಡಿ, ಜನ ನಿಮಗಾಗಿ ಕಾಯುತ್ತಿದ್ದಾರೆ, ಜನರನ್ನು ಕಾಯಿಸಬಾರದು ಎಂದರು. ತಾನು ಯಾವ ದೊಡ್ಡ ಮನುಷ್ಯ, ನನಗಾಗಿ ಕಾಯುವವರೂ ಇರುತ್ತಾರಾ ಎಂದು ಮನದಲ್ಲೇ ಚಿಂತಿಸುತ್ತಿದ್ದರು. ಗುರುನಾಥರನ್ನು ಯಾಕೆ, ಏನು ಎಂದು ಪ್ರಶ್ನೆ ಕೇಳುವ ಸಾಮರ್ಥ್ಯವಿಲ್ಲದ ಅವರು ನೇರವಾಗಿ ಕಡೂರಿಗೆ ಬಂದು ರೈಲು ಹಿಡಿದು ಮನೆ ಸೇರಿದ್ದರು. ಮನೆಗೆ ಬರುವುದರಲ್ಲೇ ಸುಸ್ತಾಗಿ 1 ತುತ್ತು ತಿಂದು ಮಲಗಿದರೆ ಸಾಕೆಂದಿದ್ದ ಇವರಿಗೆ ದಂಪತಿಗಳಿಬ್ಬರು ಕಾದು ಕುಳಿತಿರುವುದು ಕಂಡುಬಂತು. ಸ್ವಾಮಿ, ನಮ್ಮ ಅಳಿಯ 75 ಲಕ್ಷದ ಸೂಟ್ಕೇಸ್ ತೆಗೆದುಕೊಂಡು ಮಗಳನ್ನು ಬಿಟ್ಟು ಎಲ್ಲಿಯೋ ಹೋಗಿದ್ದಾರೆ. ತುಂಬಾ ಆತಂಕದಲ್ಲಿದ್ದೇವೆ, ಏನಾದರೂ ಹೇಳಿ ಎಂದು ದುಂಬಾಲು ಬಿದ್ದರು. ನನಗೇನೂ ಬರಲ್ಲಮ್ಮ, ನೀವಿತ್ತ ಜಾತಕ ಭವಿಷ್ಯ ನಾನು ಏನೂ ಹೇಳಲ್ಲ, ಬೇರೆಲ್ಲಾದರೂ ಹೋಗಿ ಎಂದು ಇವರೆಂದರು. ಅವರು ಕದಲಲಿಲ್ಲ. ಏನನಿಸಿತೋ, ಯಾವ ಸ್ಫುರಣೆಯಾಯಿತೋ, ಮನೆಗೆ ಹೋಗಿ ಸದ್ಯದಲ್ಲೇ ಆ ಸಂಬಂಧ ಒಳ್ಳೆಯ ವಿಚಾರ ತಿಳಿಯುತ್ತದೆ ಎಂದರು. ಇದು ಗುರುನಾಥರ ಅಂತಃಪ್ರೇರಣೆ ಎಂಬುದೇ ಅವರ ಭಾವವಾಗಿತ್ತು. ಊಟ ಮಾಡಿ ಮಲಗಬೇಕು. ನಿನ್ನೆ ಹಾಗೂ ಈ ದಿನದ ಪ್ರಯಾಣ, ಆಯಾಸ ಅಷ್ಟರಲ್ಲಿ ಆ ದಂಪತಿಗಳು ಮತ್ತೆ ಬಂದಿದ್ದರು. ಕೈಯಲ್ಲಿ 1 ತಟ್ಟೆ, ಅದರಲ್ಲಿ ಹೂವು, ಹಣ್ಣು ಹಂಪಲು, ಕಾಯಿ, 150 ರೂಪಾಯಿಗಳಿತ್ತು. ಸ್ವಾಮಿ, ನೀವು ಹೇಳಿದಂತೆ ಮನೆಗೆ ಹೋಗುವುದರಲ್ಲಿ ನಮ್ಮಳಿಯಂದಿರು ಬಂದಿದ್ದರು. ನನಗೆ ಗೊತ್ತಾಗದೆ ಈ ಸೂಟ್ಕೇಸ್ ತೆಗೆದುಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋದ ಮೇಲೆ ಗೊತ್ತಾಗಿ ವಾಪಸ್ಸು ಬಂದೆ ಎಂದರು. ನಿಮ್ಮ ಮಾತು ಸತ್ಯವಾಯ್ತು. ಇದೆಲ್ಲ ತಗೊಳ್ಳಿ, ಹೂವು, ಹಣ್ಣು, ಕಾಯಿ ಇಡಿ, ದುಡ್ಡು ಮಾತ್ರ ಬೇಡ ಎಂದರು. ಬಂದವರು ಕೇಳಲಿಲ್ಲ. ಮನೆಯೊಡತಿಯೂ ಇರಲಿ ಬಿಡಿ, ಮಗುವಿನ ಹಾಲಿಗಾಗುತ್ತದೆ ಎಂದಾಗ ತೆಗೆದುಕೊಳ್ಳಬೇಕಾಯಿತು. ನನ್ನ ಪರಿಸ್ಥಿತಿಯು ಆಗ ಹಾಗೆಯೇ ಇತ್ತು. ಮಾರನೆಯ ದಿನ ಮಲಗಿದ್ದೆ. ಬೆಳಗಿನ 5 ಗಂಟೆ ಇರಬಹುದು. ಅಯ್ಯ ಎಂದರು. ಏನಯ್ಯ, ನಾ ಒಂದು ಮಾತು ಹೇಳ್ತೀನಿ, ನಡೆಸ್ತೀಯಾ? ಆ 150 ತಗೊಂಡ್ಯಲ್ಲ, 100ರಲ್ಲಿ 25 ಮಾತ್ರ ನಿನಗಿಟ್ಟಿಕೊ. ಉಳಿದ 75ನ್ನು ಬಂದವರ ಸೇವೆಗೆ ಬಳಸು. ಗಾಬರಿಯಿಂದ ಅವರು ಎದ್ದಿದ್ದರು. ಗುರುನಾಥರ ಕೃಪೆಯ ಎಚ್ಚರಿಕೆಯ ವಾಣಿ ಇದಾಗಿತ್ತು.
ಇಂದು ಅವರ ಎಲ್ಲ ಕಷ್ಟದ ದಿನಗಳು ಗುರುನಾಥರ ಕೃಪೆಯಿಂದ ಕಳೆದಿವೆ. ನಿರಂತರ ಗುರುನಾಥರ ಸ್ಮರಣೆ, ಇತರರಿಗೆ ಗುರುನಾಥರು ನುಡಿಸಿದ ಮಾತು ತಿಳಿಸುತ್ತಾರೆ. ಮನೆಗೆ ಬಂದವರಿಗೆಲ್ಲ ಗುರುಸ್ವರೂಪರೆಂದು ಭಾವಿಸಿ ಏನಾದರೂ ಕೊಡದೇ ಕಳಿಸುವುದಿಲ್ಲ. ನಿತ್ಯವೆರಡು ಹೊತ್ತು ಸಂಧ್ಯೆ ಗುರುನಾಥರಿಗೆ ಆರತಿ ಇದವರ ಕಾಯಕ. ಬೇರಾವ ಲೌಕಿಕ ಕೆಲಸಕ್ಕಿಳಿಯದ ಇವರ ಸಂಸಾರ ನೌಕೆಯನ್ನು ಗುರುನಾಥರು ಸಾಗಿಸುತ್ತಿದ್ದಾರೆ. ಪ್ರಪಂಚವನ್ನೇ ಪಾಲಿಸುವ ಆತನಿಗೆ ಅವರನ್ನು ನಂಬಿದ ಕುಟುಂಬ ಎಂದೂ ಹೊರೆಯಾಗಿಲ್ಲ. ಮಧ್ಯರಾತ್ರಿಯಲ್ಲೂ 30 ಪಡೆದ ಆಟೋದವನಾರು? ಗುರು ಬಂಧುಗಳೊಬ್ಬರನ್ನು ಅವರ ಬಂಧುಗಳು ಶೃಂಗೇರಿಯಲ್ಲಿ ನಡೆಯುತ್ತಿದ್ದ ಉಪನಯನಕ್ಕೆ ಕರೆದೊಯ್ದರಂತೆ. ವಾಪಸ್ಸು ಬರುವಾಗ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಇಳಿಸಿ ತಮ್ಮ ತಂದೆ ತಾಯಿಗಳನ್ನು ಮಾತ್ರ ಕಾರಿನಲ್ಲಿ ಕರೆದೊಯ್ದರು. ರಾತ್ರಿಯ 1:30 ಸಮಯ. ಗಂಡ ಹೆಂಡತಿ, ಒಂದು ಸಣ್ಣ ಮಗು, ಕೈಯಲ್ಲಿ ಗಂಟು ಮೂಟೆ. ಮುಂದೇನು? ಅವರ ಹೆಂಡತಿಯ ಪ್ರಶ್ನೆಗೆ ಗಂಡನ ಉತ್ತರ, ಗುರುನಾಥರೇ ಗತಿ ಎಂದರು. ನೀನು ಮಗುವನ್ನು ಎತ್ತಿಕೊ, ನಾನು ಗಂಟು ಮೂಟೆ ಹೊರುತ್ತೇನೆ. ಈ ಸರಿರಾತ್ರಿಯಲ್ಲಿ ಶ್ರೀನಿವಾಸ ನಗರಕ್ಕೆ ಆಟೋ ಹಿಡಿದರೆ ಎಷ್ಟೋ ಕೇಳಿಯಾರು. ಕೊಡಲು ನಮ್ಮಲ್ಲಿ ಹಣ ಎಲ್ಲಿದೆ ಎಂದರು ಗುರುನಾಥರ ಭಕ್ತರು. ಬೆಂಗಳೂರಿಗೆ ಕಳಿಸಿ ನಾನು ಹೇಳುವವರೆಗೆ ನೀನು ನಿನ್ನ ಊರಿಗೆ ಹೋಗಬೇಡವೆಂದಿದ್ದ ಗುರುನಾಥರು ತಮ್ಮ ಶಿಷ್ಯರಿಗೆ ಬಂಧುವೆಂದರೆ ಯಾರು, ಪ್ರಪಂಚ ಹೇಗಿದೆ ಎಂಬುದರ ಅರಿವು ಮಾಡಿಕೊಳ್ಳಲೆಂದೇ ಬೆಂಗಳೂರಿಗೆ ಡೆಪ್ಯೂಟ್ ಮಾಡಿದ್ದಂತಿತ್ತಂತೆ. ಆದರೂ ನನ್ನ ಬೆನ್ನ ಹಿಂದೆ ಗುರುನಾಥರಿದ್ದಾರೆಂಬ ಭರವಸೆ ಅವರಿಗಿತ್ತು. ಆ ಸರಿರಾತ್ರಿಯಲ್ಲಿ ಹೆಚ್ಚು ದೂರ ಸಾಗಲಾರದೆ ನಿಂತಾಗ ಅವರ ಬಳಿ ಒಂದು ಆಟೋ ಬಂದು ನಿಂತಿತು. ಇವರು ಮೀಟರ್ ಹಾಕಬೇಕು, ಶ್ರೀನಿವಾಸ ನಗರಕ್ಕೆ ಎಂದಾಗ, ಬರ್ರೀ ಸ್ವಾಮಿ, ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ, ಏನೋ ಮಗ ಇದೆ ಅಂತ ಬಂದೆ, ನಾನೇನು ಮೋಸ ಮಾಡುವವನಲ್ಲ, ನನಗೂ ಮಕ್ಕಳು ಮರಿ ಇವೆ ಎಂದವನೇ ಶ್ರೀನಿವಾಸ ನಗರದ ಕಡೆಗೆ ಆಟೋ ಓಡಿಸಿದ. ಆಟೋದಲ್ಲಿ ಕುಳಿತವರು ಹೇಳುವ ಮೊದಲೇ ಮನೆಯ ಬಳಿ ಸರಿಯಾಗಿ ರಿಕ್ಷಾ ನಿಲ್ಲಿಸಿ ಸಾಮಾನುಗಳನ್ನು ಒಳಗಿಟ್ಟು ಹೊರಡಲನುವಾದ. ಆಟೋದವನನ್ನು, ತಡಿಯಪ್ಪ, ಎಷ್ಟಾಯ್ತು, ದುಡ್ಡು ತೆಗೆದುಕೊಂಡು ಹೋಗು ಎಂದಾಗ, ನಿಮ್ಮ ದುಡ್ಡಿಗಾಗಿ ನಾನು ಬಂದವನಲ್ಲ, ಈ ಮಗುವಿಗಾಗಿ ಬಂದೆ ಎಂದು ಕೇವಲ 30 ರೂಪಾಯಿಗಳನ್ನು ಮಾತ್ರ ತೆಗೆದುಕೊಂಡು ಚಿಲ್ಲರೆ ನೀಡಿ ಹೊರಟೇ ಬಿಟ್ಟ. 100 ರೂಪಾಯಿಗಿಂತ ಜಾಸ್ತಿ ಕೇಳಿದ್ದರೆ ಅವರಿಗೆ ಕೊಡಲು ದುಡ್ಡಿರಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಆಟೋ ಯಾವ ಕಡೆ ಹೋಯ್ತೋ ತಿಳಿಯಲಿಲ್ಲ. ಆ ಸಣ್ಣ ಮಗುವಿನ ಮೇಲೆ ಗುರುನಾಥರ ಕರುಣೆಯಿತ್ತು. ಮಗುವಿನಿಂದ ತಂದೆ ತಾಯಿಗಳಿಗೂ ಎಲ್ಲಾ ಸಿಕ್ಕಿತ್ತು. ಶೃಂಗೇರಿಯಿಂದ ಹೊರಡುವಾಗ ಸಖರಾಯ ಪಟ್ಟಣದಿಂದ ಪ್ರಸಾದ ಬಂದಿದೆಯಂತೆ ಎಂದಾಗ ಅವರ ಮಗಳು ಹೋಗಿ 2 ದೊನ್ನೆ ಬಿಸಿಬೇಳೆ ಬಾತ್ ಹಾಗೂ ಮೈಸೂರು ಪಾಕನ್ನು ತಂದಿದ್ದಳು. ಅದನ್ನೇ ಅವರ ತಾಯಿ ಕಟ್ಟಿಟ್ಟುಕೊಂಡಿದ್ದರಂತೆ. ಮಧ್ಯಾಹ್ನದಿಂದ ಉಪವಾಸವಿದ್ದ ಇವರಿಗೆ ಆ ಪ್ರಸಾದವೇ ಎಲ್ಲವಾಗಿತ್ತು. ಉಪನಯನಕ್ಕೆ ಕರೆದುಕೊಂಡು ಹೋದವರು ಬೆಂಗಳೂರಿಗೆ ತಂದು ಬಿಟ್ಟು ಕೈ ತೊಳೆದುಕೊಂಡಿದ್ದರು. ಗುರುನಾಥರೇ ಆಟೋದವರಾಗಿ ಬಂದು ಮನೆ ಮುಟ್ಟಿಸಿದ್ದಲ್ಲದೆ ಹೊಟ್ಟೆಗೂ ದಾರಿ ಮಾಡಿದ್ದರು. ನಿಜವಾಗಿಯೂ ಬಂಧುಗಳೆಂದರೆ ಗುರುನಾಥರು ಹಾಗೂ ಅವರ ಬಂಧುಗಳೇ ಇವರ ಬಂಧುಗಳು. ಕಷ್ಟವಾದಾಗ ಒಮ್ಮೆ ಸ್ಮರಿಸಿದ ಮಾತ್ರಕ್ಕೆ ಯಾವುದೋ ರೂಪದಲ್ಲಿ ಬಂದು ಸಹಕರಿಸುವ ಗುರುನಾಥರ ದಿವ್ಯ ಲೀಲೆಯನ್ನವರು ಇಂದೂ ಕೂಡ ಕೊಂಡಾಡುತ್ತಾರೆ. ಎಂತೋ ಕರೆಸಿಕೊಂಡು ಸಲಹುತ್ತಾರೆ. ನಮ್ಮ ಮದುವೆಯಾಯಿತು, 2 ವರ್ಷಗಳಾದವು, ಮಕ್ಕಳಿಲ್ಲ, ಮರಿಯಿಲ್ಲ. ಒಳ್ಳೆಯ ಕುಟುಂಬದಿಂದ ಬಂದವರು ನಾವು. ದುಡಿಯಲು ಹೋದರೆ ಯಾವುದು ಕೈಗೆ ಹತ್ತುತ್ತಿರಲಿಲ್ಲ. ಅನೇಕ ಬಂಧು ಬಳಗವಿತ್ತು. ಅಣ್ಣ ತಮ್ಮಂದಿರಿದ್ದಾರೆ. ದುಡಿಯುವವರನ್ನು ಯಾರು ಆಧರಿಸುತ್ತಾರೆ? ಹಿರಿಯರು ವೈದಿಕ ಮಾಡಲು ಹಣವಿಲ್ಲ. ನೀವೆಲ್ಲ ಇಲ್ಲಿ ಹೀಗೆ ತಿಥಿಗೆಂದು ಬಂದು ಕುಳಿತು ಬಿಟ್ಟರೆ ನಮ್ಮ ತಿಥಿಯಾಗಿ ಬಿಡುತ್ತದೆ ಎಂಬ ಮಾತನ್ನು ಕೇಳಿದ್ದಾಯ್ತು. ಯಾವ ದಾರಿಯೂ ಕಾಣುತ್ತಿಲ್ಲ. ಬಂಧು ಮಿತ್ರರುಗಳು ಎಷ್ಟು ದಿನ ಸಾಕುತ್ತಾರೆ? ಅದೆಷ್ಟು ದಿನ ಇನ್ನೊಬ್ಬರ ಹಂಗಿನಲ್ಲಿ ಬದುಕಲು ಸಾಧ್ಯ? ಹೀಗಿರುವಾಗ ಯಾರೋ ಪುಣ್ಯಾತ್ಮರು ಸಖರಾಯ ಪಟ್ಟಣದ ಗುರುನಾಥರನ್ನು ನೋಡಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಬಹುದು ಎಂದರು. ನಾನು, ಓಹೋ, ಅವರು ನನಗೆ ಗೊತ್ತು, ನೋಡಿದ್ದೀನಿ. ನಮ್ಮ ಮನೆಯ ಮುಂದೆ ಕುಳಿತಿರುತ್ತಿದ್ದರು. ನಾನೆಲ್ಲೂ ಬರೋಲ್ಲ, ನೀನು ಏನು ಬೇಕಾದರೂ ಮಾಡಿಕೊ. ಹೆಂಡತಿಯ ಕರೆಗೆ ಬೇಜವಾಬ್ದಾರಿಯ ಮಾತುಗಳು ಬಂದಿದ್ದವು ನನ್ನಿಂದ. ಗುರುಬಂಧುಗಳ ಮೇಲಿನ ಮಾತುಗಳೆಲ್ಲ
ನೊಂದು ಬೆಂದ ದಿಕ್ಕು ಕಾಣದಂತಹ ಕಷ್ಟಜೀವಿಯ ಮಾತುಗಳು. ಕಾಲ ಕೂಡಿ ಬಂದಾಗ ಯಾವುದು ಏನೋ ಆಗಿ ಬಿಡುತ್ತದೆ. ಅಪಾರ ಪರಿವರ್ತನೆ ಸಾಧ್ಯವಾಗುತ್ತದೆ. ಅದಕ್ಕೆ ಕಾಲ ಬರಬೇಕು, ಕರ್ಮ ಕಳೆಯಬೇಕು, ಗುರುವಿನ ಆಶೀರ್ವಾದವೂ ಬೇಕು. ಬರುವುದಿಲ್ಲವೆಂದರೂ ಹೆಂಡತಿಯ ಒತ್ತಾಯದ ಮೇಲೆ ನಾನು ಸಖರಾಯಪಟ್ಟಣಕ್ಕೆ ಹೋದೆ. ಗುರುನಾಥರ ಮನೆಯ ಮುಂದೆ ನಿಂತೆವು. ಎದುರಿಗೆ ಅಂಗಳದಲ್ಲಿ ಅಡಿಕೆ ಆರಿಸುತ್ತಿದ್ದರು ಗುರುನಾಥರು. ಅವರನ್ನು ಒಮ್ಮೆ ನೋಡುತ್ತಿದ್ದಂತೆ ನನ್ನ ಭಾವನೆಗಳೆಲ್ಲ ಬದಲಾಗಿ ಹೋಯಿತು. ಆಗೂ ಈಗೂ ಅಜಗಜಾಂತರ ವ್ಯತ್ಯಾಸ. ಒಬ್ಬ ಮೇಧಾವಿ ತಪಸ್ವಿಯನ್ನು ಕಂಡಾಯಿತು. ಹೀಗೆ ತಮ್ಮ ಮೊದಲ ಭೇಟಿಯಲ್ಲಿ ಗುರುನಾಥರೊಂದಿಗಾದ ರೋಚಕ ವಿಷಯವನ್ನವರು ಮುಂದುವರಿಸಿದರು. ವೆಂಕಟಾಚಲನೂ ಇಲ್ಲ, ಸಂಕಟಾಚಲನೂ ಇಲ್ಲ. ನಾವು ವೆಂಕಟಾಚಲರವರನ್ನು ನೋಡಲು ಬಂದಿದ್ದೇವೆ. ಬಹಳ ತೊಂದರೆಯಲ್ಲಿದ್ದೇವೆ. ಅವರನ್ನು ಕಾಣಬೇಕಿತ್ತು ಎಂದು ನಾವು ವಿನಂತಿಸಿಕೊಂಡರೆ ಗುರುನಾಥರಿಗೇಕೋ ಕರುಣೆ ಬರಲಿಲ್ಲ. ಬಹುಶಃ ಇನ್ನೂ ನನ್ನ ಕರ್ಮ ಉಳಿದಿತ್ತೇನೋ. ಇಲ್ಲ, ಅಂತಹವರು ಯಾರೂ ಇಲ್ಲ. ನಡೀರಿ ನಡೀರಿ, ಇಲ್ಲಿ ಯಾವ ವೆಂಕಟಾಚಲನೂ ಇಲ್ಲ, ಸಂಕಟಾಚಲನೂ ಇಲ್ಲ. ನಡೀರಿ. ಗುರುನಾಥರು ಗದರುತ್ತಿದ್ದರು. ಆದರೂ ಹೆದರದೆ ನಾನು ನಮ್ಮ ಕುಲಗೋತ್ರಗಳನ್ನೆಲ್ಲ ಹೇಳಿಕೊಂಡೆ. ಏನಂತೆ? ನಡೀರಿ. ಒಂದೇ ಉತ್ತರ ಬರುತ್ತಿತ್ತು ಗುರುನಾಥರಿಂದ. ನೀವು ಯಾರಾದರೆ ನನಗೇನ್ರಿ? ಅಂಬಳೆ ಆದ್ರೇನು, ಕಳಸಾಪುರವಾದರೆ ನನಗೇನಂತೆ? ಅದೇ ಮಾತು. ಅಂಬಳೆ ರಾಮಕೃಷ್ಣ ಶಾಸ್ತ್ರಿಗಳು, ದೊಡ್ಡಮನೆ ಶಾಸ್ತ್ರಿಗಳು ಅಂತ ನಮ್ಮ ಹಿರಿಯರ ಹೆಸರು ತೆಗೆದಾಗ ಅವರ ಪುಣ್ಯದ ಫಲದಿಂದ ನನಗೆ ಗುರುಮನೆಯೊಳಕ್ಕೆ ಹೋಗುವ ಅವಕಾಶ ದೊರೆಯಿತು. ಓಹೋ, ಅವರ ಕಡೆಯವರೋ? ನೀವು ಮೊದಲೇ ಹೇಳಬಾರದೇನ್ರಿ? ಒಳಗೆ ಹೋಗಿ ಕುಳಿತುಕೊಳ್ಳಿ. ಹಿರಿಯರ ಪುಣ್ಯ ಮಕ್ಕಳನ್ನು ಕಾಯುತ್ತದಂತೆ. ಯಾರ್ಯಾರೋ ಬರುತ್ತಿದ್ದರು. ಅವರಿಗೆಲ್ಲ ಏನೇನೋ ಪರಿಹಾರಗಳನ್ನು ಗುರುನಾಥರು ಸೂಚಿಸುತ್ತಿದ್ದರು. ಎಷ್ಟು ಹೊತ್ತು ಕಳೆದರೂ ನಮ್ಮ ಕಡೆ ಗಮನ ಹರಿಸಲೇ ಇಲ್ಲ. ಕಾಫಿ ತಿಂಡಿಗಳು ಬರುತ್ತಿದ್ದವು. ಅಯ್ಯ, ಕಾಫಿ ಕೊಡು ಇವರಿಗೆ ಎಂದು ಮತ್ಯಾರಿಗೋ ಹೇಳಿದರು. ಆದರೆ ನಾವು ಯಾಕೆ ಬಂದಿದ್ದೀವಿ ಅಂತ ಕೇಳಲಿಲ್ಲ. ನಮ್ಮ ಕಡೆ ಗಮನ ಹರಿಸಲೇ ಇಲ್ಲ. ಎದ್ದು ಹೋಗಿಬಿಡೋಣವೆಂದು ಮನಸ್ಸಾದರೂ ನನ್ನ ಹೆಂಡತಿ ಕೂರಿಸಿಬಿಡುತ್ತಿದ್ದಳು. ರಾತ್ರಿ 11 ಗಂಟೆಯಾಯಿತು. ಹಾಸಿಗೆಯನ್ನೂ ಹಾಸಿದರು. ಆದರೆ ಅವರು ನಮ್ಮ ಕಡೆ ನೋಡುತ್ತಿಲ್ಲ. ನಾವು ಜಾಗ ಬಿಟ್ಟು ಕದಲಲಿಲ್ಲ. ಇಷ್ಟರಲ್ಲಿ ನನ್ನ ಹೆಂಡತಿ ತನ್ನ ಕೊರಗನ್ನು ಹೇಳಿಕೊಂಡರೂ ಉಭ ಎನ್ನಲಿಲ್ಲ, ಶುಭ ಎನ್ನಲಿಲ್ಲ. ಕುಳಿತಲ್ಲಿಗೆ ಊಟ ತಿಂಡಿಗಳೆಲ್ಲ ಬಂತು. ಆದರೆ ಪ್ರಮುಖವಾಗಿ ನಮಗೆ ಬೇಕಾದ್ದು ಸಿಕ್ಕಿರಲೇ ಇಲ್ಲ. ಹೆಂಡತಿಯ ಒತ್ತಾಯದ ಮೇಲೆ ಬಂದ ನನಗೆ ಗುರುನಾಥರ ದರ್ಶನವಂತೂ ಸಮಾಧಾನ ತಂದಿತ್ತು. ಹಠ ಬಿಡದೆ ಹಾಸಿಗೆ ಬಳಿಯೇ ಕುಳಿತಿದ್ದೆವು. ಗುರುವಿನ ಪರೀಕ್ಷೆ ಸಾಮಾನ್ಯವಾದುದಲ್ಲ. ಗುರು ಕರುಣೆ ಸಿಕ್ಕರೆ ಇನ್ನಾವ ಭಯವಿಲ್ಲ. 1 ತಿಂಗಳು 3 ದಿನ ಕಾಯಿರಿ. ಗುರುನಾಥರೀಗ ನಮ್ಮ ಕಡೆ ತಿರುಗಿದರು. ನಮ್ಮ ಹಠ, ನಮ್ಮ ಆರ್ತತೆಗೆ ಕರುಣಾಮಯಿ ಗುರು ಕರಗಿದರೇನು? ನನ್ನ ಹೆಂಡತಿ 2 ವರ್ಷವಾಯಿತು, ನಮಗೆ ಮಕ್ಕಳಾಗಿಲ್ಲ, ನಿಮ್ಮನ್ನು ನಂಬಿ ಬಂದಿದ್ದೇವೆ ಎಂದು ಹೇಳಿಕೊಂಡಳು. ಇನ್ನು 1 ತಿಂಗಳು 3 ದಿವಸ ಕಾಯಿರಿ, ಒಳ್ಳೆಯ ಸುದ್ದಿ ಬರುತ್ತದೆ. ಈಗ ನೀವೆಲ್ಲಿಗೆ ಹೋಗುತ್ತೀರಿ ಎಂದು ಪ್ರಶ್ನಿಸಿದರು. ಇಲ್ಲೇ ನಮ್ಮ ನೆಂಟರ ಮನೆ ಇದೆ ಎಂದೆವು. ಆಯಿತು ಎಂದರು. ಹೊರಡಬಹುದೇ ನಾವು ಎಂದು ಸಾಂಪ್ರದಾಯಿಕವಾಗಿ ಕೇಳಿದಾಗ ನಾನೇನು ನಿಮಗೆ ಬರೋಕೆ ಹೇಳಿದ್ನಾ? ನನ್ನ ಏನು ಕೇಳ್ತೀರಾ? ನೀವು ಬಂದಿರಿ, ನೀವು ಹೊರಡಿರಿ. ನಿಮ್ಮನ್ನು ಹೋಗೆಂದು ಹೇಳಲು ನಾನ್ಯಾರು ಎಂದರು. ಅದೇ ಊರಿನಲ್ಲಿದ್ದ ನಮ್ಮ ನೆಂಟರ ಮನೆಗೆ ಹೋಗಿ ಉಳಿದೆವು. ಮಾರನೇ ದಿನ ಮತ್ತೆ ನಮ್ಮ ನೆಂಟರ ಮನೆಯಿಂದ ಬಂದು ಗುರುನಾಥರ ದರ್ಶನ ಪಡೆದು ಶಿವಮೊಗ್ಗಕ್ಕೆ ಬಂದೆವು. ಗುರುಗಳು ಹೇಳಿದಂತೆ ಎಲ್ಲ ನಡೆಯುತ್ತೆಂಬ ನಂಬಿಕೆ ನನಗಿತ್ತು. ಯೋಗಿಗಳು ಹೇಳಿದ್ದಾರೆ, ಅವರು ಹೇಳಿದ ಮೇಲೆ ಮುಗಿಯಿತು ಎಂಬ ದೃಢ ಭಾವನೆಯಲ್ಲಿ ನಾನಿದ್ದೆ. ನಮ್ಮ ಬಂಧುಗಳು ಟೆಸ್ಟ್ ರಿಪೋರ್ಟ್ ತಂದು ಕನ್ಫರ್ಮ್ ಆಯಿತೆಂದು ತಿಳಿಸಿದರು. ಗುರುನಾಥರಿಗೆ ಈ ವಿಚಾರ ತಿಳಿಸಿದಾಗ ಮಗುವನ್ನು ಕರಕೊಂಡು ಬರಬೇಕಯ್ಯ ಎಂದರು ಪ್ರೀತಿಯಿಂದ. ಅದುವರೆವಿಗೂ ಬಹುವಚನವನ್ನೇ ಬಳಸುತ್ತಿದ್ದ ಗುರುನಾಥರು ಏಕವಚನದಿಂದ ಮಾತನಾಡಿಸಿ ನನ್ನನ್ನ ಹತ್ತಿರಕ್ಕೆಳೆದುಕೊಂಡರೆಂಬ ಸಂತಸ ನನಗಾಯಿತು. ಪಾದಪೂಜೆ ಮಾಡಿದ ಗುರುನಾಥರು. ಎಲ್ಲರಲ್ಲಿ ಭಗವಂತನನ್ನು ಕಾಣುವ ಅಭ್ಯಾಗತ ಸ್ವಯಂ ವಿಷ್ಣು
ಅತಿಥಿ ದೇವೋ ಭವ ಎಂಬುದನ್ನು ನಿರಂತರ ನಡೆಸಿಕೊಂಡು ಬಂದ ಗುರುಗಳು. ನನ್ನ ಮಗುವಿಗೆ 5 ತಿಂಗಳಿದ್ದಾಗ ನನ್ನ ಭಾವ, ಮೈದುನ, ನಾದಿನಿ, ನಾನು, ನನ್ನ ಹೆಂಡತಿ ಎಲ್ಲರೂ ಗುರುನಾಥರ ಮನೆಗೆ ತೆರಳಿದೆವು. ಅಂತಹ ದೊಡ್ಡ ಯೋಗಿಗಳು ನಮ್ಮನ್ನು ಕರೆದು ಕೂರಿಸಿ ಪಾದಪೂಜೆ ಮಾಡಿಸಿ ವಸ್ತ್ರಗಳ ಉಡುಗೊರೆ ನೀಡುತ್ತಿದ್ದಾಗ ಮುಜುಗರವಾದರೂ ಅವರ ಪ್ರೀತಿ ರೀತಿ ನಮಗೊಂದು ಪಾಠ ಕಲಿಸಿತ್ತು. ಎಲ್ಲರೊಂದಿಗೆ ನಾವು ಹೇಗೆ ವರ್ತಿಸಬೇಕು, ಹೇಗೆ ವರ್ತಿಸುತ್ತಿದ್ದೇವೆ ಅನ್ನುವುದನ್ನು ಚಿಂತಿಸಲು ಹಚ್ಚಿತು. ಇಂದು ನಾನು ಏನಾಗಿದ್ದೇನೋ ಅದೆಲ್ಲ ಆ ಗುರುನಾಥರು ತಿಳಿಸಿದ ಬೋಧೆಯಿಂದ, ಅವರ ಕರುಣೆ ಆಶೀರ್ವಾದದಿಂದ. ಊರಿಗೆ ಹೊರಟ ನನಗೆ ನನ್ನ ಜವಾಬ್ದಾರಿಯನ್ನು ತಿಳಿಸಿದರು. ಪ್ರೀತಿಯಿಂದ ದುಡ್ಡು ಇದೆಯೇನಯ್ಯ, ಇಲ್ಲದಿದ್ದರೆ ಹೇಳು ಕೊಡುತ್ತೇನೆ ಎಂದು ಕಳಿಸಿದರು. ಆದರೂ ನನಗೆ ಎಲ್ಲಿಯೂ ನಿಲ್ಲದಾದಾಗ, ಎಲ್ಲೆಡೆಯಿಂದ ನಕಾರಾತ್ಮಕ ಪ್ರಕ್ರಿಯೆಗಳು ಬಂದಾಗ ಮತ್ತೆ ಗುರುನಾಥರ ಬಳಿ ಬಂದೆ. ಅವರನ್ನೇ ಶರಣು ಹೋದೆ. ಹೋಗಯ್ಯ, ನಿನಗೆ ವಾಕ್ಸಿದ್ಧಿಯಾಗಿದೆ, ನಾನಿನ್ನ ಜೊತೆಗಿರುತ್ತೇನೆಂದು ನನಗಂದು ಭರವಸೆ ನೀಡಿ ನನ್ನ ಬದುಕುವ ದಾರಿ ತೋರಿದರು. ಅಂದೇ ನನ್ನ ಕಷ್ಟವೆಲ್ಲ ಕೊನೆಗೊಂಡಿತು. ಇಂದಿಗೂ ಅವರು ನನ್ನ ಜೊತೆಗಿದ್ದು ಪ್ರೀತಿಯಿಂದ ಕೈ ಹಿಡಿದು ನಡೆಸುತ್ತಿದ್ದಾರೆ ಎನ್ನುತ್ತಾ ಗುರುನಾಥರ ಲೀಲೆಯನ್ನು ವಿವರಿಸಿದರು ಆ ಗುರುಬಂಧುಗಳು. ಸುಂದರವಾದ ನಮನಯೋಗ್ಯವಾದ ವಿಗ್ರಹವೊಂದಾಗಿ ಕಗ್ಗಲ್ಲು ಬದಲಾಗಲು ಕಲಾವಿದನ ಹಲವು ಉಳಿಪೆಟ್ಟುಗಳನ್ನದು ಸಹಿಸಲೇಬೇಕು. ನಮ್ಮ ಗುರುನಾಥರ ಕಠಿಣಾತಿ ಕಠಿಣ ಪರೀಕ್ಷೆಗಳನ್ನು ಎದುರಿಸುವ ಕಗ್ಗಲ್ಲಾದ ಈ ಗುರುಬಂಧುಗಳಿಗಾದ ಅನುಭವ ಅನ್ಯತ್ರ ಅಲಭ್ಯ. ಇಂದು ಅವರೊಂದಿಗಿದ್ದು ನಡೆಸುತ್ತಿರುವುದು ಎಲ್ಲರರಿತ ವಿಚಾರ. ಸಣ್ಣ ಮನೆಯಲ್ಲಿ ಸಾವಿರಾರು ಜನ ಸೇರುವುದು, ಮನೆಯ ಮುಂಭಾಗದ ಸಣ್ಣ ಜಾಗದಲ್ಲೇ ಕುಳಿತು ಘನ ವಿದ್ವಾಂಸರುಗಳು ಸಂಗೀತ ಸೇವೆ ಮಾಡುವುದು, ಸಾವಿರಾರು ಜನರಿಗೆ ಅನ್ನದಾನ ಮಾಡುವುದು, ಇದೆಲ್ಲ ಗುರುನಾಥರ ಸಾನ್ನಿಧ್ಯ ಅಲ್ಲಿರುವುದರಿಂದ, ಅವರಲ್ಲಿರುವುದರಿಂದ ಅಲ್ಲವೇ? ಗುರುನಾಥರ ಜಯಂತಿಯ ವೈಭವವನ್ನಿಲ್ಲಿ ನೋಡಬೇಕು. ಆಶ್ಚರ್ಯದ ಅಕ್ಷಯ ಪಾತ್ರೆ. ಒಮ್ಮೆ ಗುರುನಾಥರ ಮನೆಗೆ ಗುರುಬಂಧು ಒಬ್ಬರು ಬಂದರು. ಜೊತೆಗೆ ಅವರು ಮಗಳನ್ನು ಕರೆತಂದಿದ್ದರು. ವೃತ್ತಿಯಲ್ಲವರು ವಕೀಲರಾದರು. ಗುರುನಾಥರಿಗೆ ಆಪ್ತರು. ತಮ್ಮ ಮಗಳ ಮದುವೆ ನಿಶ್ಚಯವಾದ ವಿಷಯ ತಿಳಿಸಿ 4 ಮಾವಿನ ಹಣ್ಣುಗಳನ್ನು ಗುರುನಾಥರಿಗೆ ಕೊಡಲು ಬಂದಾಗ, ನನಗ್ಯಾಕೆ ಕೊಡ್ತೀರಿ? ಹಾಗೆ ಈಗ ಹಾಲು ಬರುತ್ತೆ, ಅದನ್ನು ಹೆಚ್ಚಿ ಹಾಕಿ, ಕಾಯಿ ತುರಿಯನ್ನು ಹಾಕಿ, ಸಕ್ಕರೆ ಹಾಕಿ ಎಲ್ಲರಿಗೂ ಕೊಟ್ಟು ಬಿಡಿ ಎಂದರು. 1-2 ಸೇರು ಹಿಡಿಯುವ ಪಾತ್ರೆಯಲ್ಲಿ ಮಾವಿನ ಹಣ್ಣನ್ನು ಹೆಚ್ಚಿ ಹಾಕಿ ಸಕ್ಕರೆಯನ್ನು ಸೇರಿಸಿದರು. ಆಗ ತಾನೇ ಬಂದ ಹಾಲನ್ನು ಆ ಪಾತ್ರೆಗೆ 2 ಲೀಟರ್ನಷ್ಟು ಹಾಕಿದರು. ಮದುವೆಯ ಹುಡುಗಿಗೆ ಕಾಯಿ ತುರಿಯಲು ಹೇಳಿಸಿ ಎಲ್ಲವನ್ನೂ ಮಿಶ್ರಣ ಮಾಡಿಸಿದರು. ಒಂದು ಸಣ್ಣ ಪಾತ್ರೆಗೆ ಎಷ್ಟೆಲ್ಲ ತುಂಬುತ್ತಿದ್ದಾರೆ, ಅದು ಹೇಗೆ ಇಡಿಸಿಕೊಂಡಿದೆ ಎಂದು ಅಲ್ಲಿದ್ದ ಮತ್ತೊಬ್ಬ ಗುರುಬಂಧುಗಳು ನೋಡುತ್ತಿದ್ದರಂತೆ. ಅವರೇ ನನಗಿದನ್ನು ಹೇಳಿದ್ದು. ಗುರುನಾಥರಿಗೆ ಮೊದಲು ರಸಾಯನವನ್ನು ಕೊಡಲು ಬಂದಾಗ ನಿಮ್ಮ ತಂದೆ ತಾಯಿಗಳಿಗೆ ಮೊದಲು ಕೊಡು ಎಂದರು. ನಂತರ ಅಲ್ಲಿದ್ದ ಎಲ್ಲ ಜನರಿಗೂ ಕೊಡಿಸಿದರು. ಲೋಟಕ್ಕೆ ಬಗ್ಗಿಸುತ್ತಾ ಕೊಡುತ್ತಾ ಹೋದಂತೆ ಅಕ್ಷಯವಾಗುತ್ತಿತ್ತು ರಸಾಯನ. ಮತ್ತೆ ಆ ಹೆಣ್ಣು ಮಗಳು ಗುರುನಾಥರಿಗೆ ರಸಾಯನ ಕೊಡಲು ಬಂದಾಗ ಇನ್ನೊಂದು ಸುತ್ತು ಎಲ್ಲರಿಗೂ ಕೊಟ್ಟು ಬಾರಮ್ಮ ಎಂದರಂತೆ. ಮತ್ತೆ ಲೋಟಗಳಿಗೆ ಬಗ್ಗಿಸಿ ರಸಾಯನವನ್ನು ಹಂಚುತ್ತಲೇ ಸಾಗಿದರು. ಕೊನೆಗೆ ಗುರುನಾಥರೂ ಸೇವಿಸಿದರು. ಅಷ್ಟು ಪುಟ್ಟ ತಪ್ಪಲೆಯಲ್ಲಿ ಇಷ್ಟೊಂದು ಅದೆಲ್ಲಿ ಅಡಗಿ ಕುಳಿತಿತ್ತು ಎಂದು ಪ್ರಶ್ನಿಸಿದಾಗ ಘಟನೆಯನ್ನು ನೋಡುತ್ತಿದ್ದ ಗುರುಬಂಧುಗಳೆನ್ನುತ್ತಾರೆ, ಅದು ಅಕ್ಷಯ ಪಾತ್ರೆ. ಅದೇ ಒಂದು ಬ್ರಹ್ಮಾಂಡವಾದಂತಾಗಿತ್ತು. ಗುರುನಾಥರೆಂದರೆ ಯಾರು? ಅವರೇ ಸಾಕ್ಷಾತ್ ಶಿವಸ್ವರೂಪರು ಎಂದರಲ್ಲದೆ ಮತ್ತೊಂದು ತಾವು ಕೇಳಿದ ಘಟನೆಯನ್ನು ಹೀಗೆ ವಿವರಿಸತೊಡಗಿದರು. ಗುರುನಾಥರು ಶೃಂಗೇರಿಗೆ ಹೋಗಿದ್ದಾಗ ಕಾರಿನ ಟೈರೊಂದು ಕಳಚಿಕೊಂಡು ಮುಂದೆ ಹೋಗುತ್ತಿತ್ತಂತೆ. ನೋಡಿದವರು ಗಾಬರಿಯಾಗಿ ತಿಳಿಸಿದಾಗ ಕಾರು ನಿಲ್ಲಿಸಿದರೆ 4 ಚಕ್ರದ ಕಾರು 3 ಚಕ್ರದ ಮೇಲೆ ನಿಂತಿದಂತೆ. ಕೊನೆಗೆ 4ನೆಯದನ್ನು ತಂದು ಜೋಡಿಸಿ ಮುಂದೆ ಸಾಗಿದರಂತೆ. ಗುರುನಾಥರ ಸಾಮರ್ಥ್ಯಗಳಿಗೆ ಲೀಲೆಗಳಿಗೆ ಕೊನೆಯಿಲ್ಲ ಎಂದರವರು. ಭಾಸ್ಕರನು ಮಾಡಿದ 4 ಜನರಿಗೆ ಸಾಲುವ ಅಡಿಗೆಯನ್ನು
1000 ಜನರಿಗೆ ಬಡಿಸಿದ ಕಥೆ ಗುರುಚರಿತ್ರೆಯಲ್ಲಿ ಬರುತ್ತದೆ. ಗುರುನಾಥರು ಆ ದತ್ತ ಸ್ವರೂಪರೇ. ಅನಂತ ವ್ರತದ ಮನೆಯೊಂದಕ್ಕೆ ಅನೇಕ ಗುರುಬಂಧುಗಳನ್ನು, ಆ ಬೀದಿಯ ಇತರ ಭಕ್ತರನ್ನೂ ಕರೆದು ಮಾಡಿದ ಅಡುಗೆಯಲ್ಲೇ ಎಲ್ಲರಿಗೂ ತೃಪ್ತಿಯಾಗುವಷ್ಟು ಬಡಿಸಿದ ಗುರುನಾಥರು. ಇಂತಹ ಅದೆಷ್ಟೋ ಉದಾಹರಣೆಗಳಿಂದ ತಾವ್ಯಾರೆಂದು ತೋರಿಸಿದ್ದಾರೆ. ತಮ್ಮ ಪರಮಾಪ್ತ ಗುರುಬಂಧು ಒಬ್ಬರು ತಮ್ಮ ಬಳಿ ಬಂದಾಗ ಅವರನ್ನು ತಾವು ನಿತ್ಯ ಕೂರುವ ಅರಳಿಕಟ್ಟೆಯ ಬಳಿ ಕರೆದುಕೊಂಡು ಹೋದರಂತೆ. ಬಾರಯ್ಯ, ಇಲ್ಲಿ ಕುಳಿತುಕೊಳ್ಳಯ್ಯ ಎಂದರು. ಗುರುಬಂಧುಗಳು ನಿಂತೇ ಇದ್ದರು. ನೋಡಯ್ಯ, ನಾನು ಯಾರು ಹೇಳಯ್ಯ ಎಂದು ವಿಚಿತ್ರ ಪ್ರಶ್ನೆ ಮಾಡಿದರು. ಗುರುಬಂಧುಗಳೇನು ಹೇಳಲು ಸಾಧ್ಯ? ಕೊನೆಗೊಮ್ಮೆ ನೋಡಿದಾಗ ಕಂಡದ್ದು ಶ್ರೀ ದತ್ತಾತ್ರೇಯರ ರೂಪ. ಗುರು ಕರುಣೆಗೆ ಮೂಕರಾದ ಅವರು, ಗುರುನಾಥ, ನಿಮ್ಮನ್ನು ಮುಟ್ಟುವ ಸೇವೆ ಮಾಡುವ ಅವಕಾಶ ನೀಡಿ ನನ್ನನ್ನ ಉದ್ಧಾರ ಮಾಡಿದಿರಿ. ನೀವೇ ಸಾಕ್ಷಾತ್ ದತ್ತ ಸ್ವರೂಪರು. ನಿಮ್ಮ ಕರುಣೆಗೆ ನಾನು ಚಿರಋಣಿ ಎಂದು ನಮಿಸಿದರಂತೆ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.